ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆರೋಗ್ಯ ಇಲಾಖೆಯಲ್ಲಿ ಕನ್ನಡ ಮಾಯ ಆಗಿದ್ದಕ್ಕೆ ಸಚಿವರು ಉಡಾಫಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಹ್ವಾನ ಪತ್ರಿಕೆ ಉರ್ದುಮಯ ಆಗೋಗ್ಬಿಟ್ಟಿದೆ. ಸಿಲ್ಲಿ ವಿಚಾರ ಅಂತ ಹೇಳ್ತಾ ಇದ್ದಾರೆ ಸಚಿವರು. ಹೌದು, ಆಯ್ತು, ಉರ್ದು ಒಂದು ಭಾಷೆ ತಾನೇ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡ, ಇಂಗ್ಲಿಷ್, ಉರ್ದು, ಹಿಂದಿಯಲ್ಲೂ ಆಗಿದೆ. ಹಿಂದಿ ನಮ್ಮ ಭಾಷೆ ತಾನೇ, ಉರ್ದು ಜನ ಇದ್ದಾರೆ, ಉರ್ದು ಪತ್ರಿಕೆಯಲ್ಲೂ ಹೋಗ್ತಾ ಇದೆ, ತಪ್ಪೇನು? ಉರ್ದು ಓದುವವರು ಇದ್ದಾರೆ, ಉರ್ದು ಪತ್ರಿಕೆ ಇದ್ದಾವೆ ಅಂತ ಮಿನಿಸ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಓಲೈಕೆ ಏನಿದೆ ಅದರಲ್ಲಿ? ಹಿಂದಿಯಲ್ಲಿ ಬರೆದ್ರೆ ಓಲೈಕೆನಾ, ಇಂಗ್ಲಿಷ್ ಕೊಟ್ರೆ ಇಂಗ್ಲಿಷ್ ಓಲೈಕೆನಾ? ಜಾಹೀರಾತು ಕೊಡೋಕೆ ಕಾರಣ ಮಾಹಿತಿ ಇರಲಿ ಅಂತಂದ ಇದೀಗ ದಿನೇಶ್ ಗುಂಡೂರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸರಿ ಸ್ವಾಮಿ, ಆಯಿತು, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು ಎಲ್ಲ ಭಾಷೆನೂ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂತಲ್ಲ. ಕನ್ನಡಕ್ಕೆ ಎಲ್ಲಿದೆ ಆದ್ಯತೆ? ಕನ್ನಡ ಎಲ್ಲಿ? ಕನ್ನಡ ಒಂದು ಅಕ್ಷರನೂ ಕೂಡ ಕಾಣಿಸ್ತಾ ಇಲ್ವಾ? ಇದ್ಯಾವುದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಕಂಡ್ರೂ ಕೂಡ ನೀವೇ ಒಬ್ಬ ಸಚಿವರಾಗಿ ಈ ರೀತಿಯಾಗಿ ಮಾತನಾಡಿದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಎಲ್ಲರೂ ಕೂಡ ಇದೇ ರೀತಿಯಾಗಿ ಮುಂದುವರಿಸ್ಕೊಳ್ತಾ ಹೋದರೆ ನಮ್ಮ ಕನ್ನಡಕ್ಕೆ ಎಲ್ಲಿದೆ ಆದ್ಯತೆ? ಹಾಗಿದ್ರೆ ನೀವು ಎಲ್ಲರೂ ಕೂಡ ಹೋಗ್ಬಿಡಿ. ಮತ್ತೆ ಯಾಕೆ ಕನ್ನಡ ಬೇಡ ಅಲ್ವಾ ನಿಮ್ಗಳಿಗೆ? ಬೇರೆ ಬೇರೆ ಭಾಷೆಗಳು ಬೇಕು, ಬೇರೆ ಬೇರೆ ಭಾಷೆಗಳ ಮೇಲೆ ಒಲವು ಇದೆ ನಿಮಗೆ, ಕನ್ನಡ ಬೇಕಾಗಿಲ್ಲ. ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲಿಷಲ್ಲಾಗಿದೆ, ಉರ್ದುವಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ. ಕನ್ನಡದಲ್ಲಾಗಿದೆ, ಇಂಗ್ಲಿಷಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ, ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ? ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದ್ರಲ್ಲಿ? ಈಗ ತಪ್ಪೇನಿದೆ ಅದ್ರಲ್ಲಿ? ತಪ್ಪೇನಿದೆ ಹೇಳಿ? ಏನು ಓಲೈಕೆ? ಈ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅದೇ ನೀವೇ ಹೇಳಿ. ಇಂಗ್ಲಿಷ್ ಅಲ್ಲಿ ಕೊಟ್ರೆ ಇಂಗ್ಲಿಷ್ ಓಲೈಕೆನಾ? ಅದೇ ಹೇಳ್ತಾ ಇರೋದು ನಾನು. ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿ ಇದೆ, ಹಿಂದಿಯಲ್ಲಿದೆ, ಉರ್ದು ಅಲ್ಲಿದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ. ಸೊ ಮಾಹಿತಿಯನ್ನ ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.